ಹಾಯ್ ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈರಿವ ತ್ರಿಬುಲೆ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ, ಇವತ್ತಿನ ಟಾಪಿಕ್ ಏನು ಅಂದರೆ ನಿಮ್ಮ ಪರ್ಸನ್ನಿನ ಮನದಾಳದ ಮಾತು, ಅವರ ಮನಸ್ಸಿನ ಒಳಗಡೆ ಇರೋಂಥ ಫೀಲಿಂಗ್ಸ್, ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಏನು ಫೀಲಿಂಗ್ಸ್ ಇದೆ ಅನ್ನೋವಂಥದ್ದು ಒಂದು ಟಾಪಿಕ್ ಆಗಿರುತ್ತೆ. ಯಾರೆಲ್ಲ ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ ಅವರು ನಿಮ್ಮ ಪರ್ಸನ್ನ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದ್ರಿಂದ ಕೂಡ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗುತ್ತೆ. ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಮನಸ್ಸಿಂದ, ನಿಮ್ಮ ಹತ್ರ ಹೇಳ್ದಿರೋವಂಥದ್ದು ಅವ್ರ ಮನಸ್ಸಿನಲ್ಲಿ ಏನಿದೆ, ನಿಮ್ಗೇನೇನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋ ಅಂಥ ಒಂದು ರೀಡಿಂಗ್ ಆಗಿರುತ್ತೆ. ಅವ್ರ ಫೋಟೋನ ನೋಡ್ತಾ ನೀವು ಈ ರೀಡಿಂಗ್ನ ನೋಡೋದ್ರಿಂದ ಕೂಡ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ, ಅಥವಾ ಅವ್ರ ಹೆಸರನ್ನು 3 ಸಾರಿ ಹೇಳ್ಕೊಂಡು ಈ ರೀಡಿಂಗ್ನ ನೋಡೋದ್ರಿಂದ ಕೂಡ ನಿಮಗೆ ಈ ರೀಡಿಂಗು ರೆಸನೇಟ್ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಹೆಸರನ್ನು 3 ಸಾರಿ ನೆನೆಸ್ಕೊಂಡು ಈ ಫ್ಲೇಮ್ನ ನೋಡ್ತಾ ಈ ರೀಡಿಂಗ್ನ ನೋಡೋದ್ರಿಂದ ನಿಮಗೆ ಈ ರೀಡಿಂಗ್ ಖಂಡಿತವಾಗ್ಲೂ ರೆಸನೇಟ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ನೆನೆಸ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ಮನಸ್ಸಿಂದ ಅವರು ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರಿಗೆ ಯಾರೋ ಒಬ್ಬರು ತಡೀತಾ ಇರೋವಂಥದ್ದು ಇದೆ. ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಬೇರೆ ಯಾರೋ ಅವ್ರನ್ನ ಬೇಡ, ಯಾಕೆ ಮಾತಾಡ್ತೀಯಾ, ಮಾತಾಡಬೇಡ ಅಂತ ತಡೀತಿರೋ ಅಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ತುಂಬ ಬೇಜಾರಲ್ಲಿದ್ದಾರೆ ಅವರು. ನಿಮಗೂ ತುಂಬ ಬೇಜಾರಾಗಿದೆ ಅನ್ನೋ ಅಂಥದ್ದು ನಿಮ್ಮ ಪರ್ಸನ್ಗೆ ಗೊತ್ತಾಗಿ ಅವ್ರು ಮಾತಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ, ನಿಮ್ಮ ಹತ್ರ ಒಂದು ಸ್ವಿಚ್ಚಿ ಮಾತಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಬೇರೆ ಒಂದು ಪರ್ಸನ್ ಅಥವಾ ಥರ್ಡ್ ಪಾರ್ಟಿ ಇರ್ಬೋದು, ಅವರನ್ನು ತಡೀತಾ ಇರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ನೀನು ಯಾಕೆ ಮಾತಾಡಬೇಕು, ನೀನು ಯಾಕೆ ಸೋಲ್ತೀಯಾ, ನೀನು ಸೋಲ್ಬೇಡ ಅಂತ ಹೇಳ್ತಿರೋವಂಥದ್ದು ಕೂಡ ಇಲ್ಲಿ ಖಂಡಿತ ಚಾನಲ್ ಆಗ್ತಾಯಿದೆ. ಮತ್ತು ನಿಮ್ಮ ಬಗ್ಗೆ ಅವ್ರಿಗೆ ಹೇಳಿ ಅವ್ರ ಮನಸ್ಸಿನಲ್ಲಿ ಇಲ್ಲಿರೋಂಥ ಒಂದು ಬೇಜಾರು, ಕೋಪನ ತರಿಸ್ತಿರೋವಂಥದ್ದು ಕೂಡ ಇಲ್ಲಿ ಬರ್ತಾಯಿದೆ. ಆದರೆ ನಿಮ್ಮ ಪರ್ಸನ್ಗೆ ನೀವೇನು ಅಂತ ಗೊತ್ತು, ನಿಮ್ಮ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರೋ ಅಂಥದ್ದು. ತುಂಬಾ ಫೀಲ್ ಮಾಡ್ತಾರೆ, ನನ್ನ ಪರ್ಸನ್ ನನ್ನ ಜೊತೆ ಮಾತಾಡ್ದಲ್ಲೇ ಹೇಗಿರ್ತಾರೆ, ಅವ್ರ ದಿನನ ಹೇಗೆ ಕಳೀತಿದ್ದಾರೆ, ಅವ್ರ ಮನಸ್ಸಲ್ಲಿ ಏನಾಗ್ತಿದೆ, ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ನಿಮ್ಮ ಪರ್ಸನ್ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಕೇರ್ನ, ನೀವು ಅವ್ರ ಬಗ್ಗೆ ತಗೋತಿದ್ದಂಥ ಒಂದು ಕಾಳಜಿನ, ನೀವು ಅವ್ರನ್ನ ಯಾವ ರೀತಿ ಎಲ್ಲ ಒಂದು ಕೇರ್ ಮಾಡ್ತಾಯಿದ್ರಿ, ಆ ಕೇರಿಂಗ್ನ ಮಿಸ್ ಮಾಡ್ಕೋತಿದ್ದಾರಂತೆ. ಆ ಕೇರಿಂಗ್ ಮತ್ತೆ ಬೇಕು ನನಗೆ, ಆ ಪ್ರೀತಿ ಮತ್ತೆ ಬೇಕು ನನಗೆ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕೇರಿಂಗ್ನ ಅವ್ರು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೀತಿನ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ನನಗೆ ಅದೇ ಮೊದಲಿನಂತೆ ಪ್ರೀತಿ, ಅದೇ ಮೊದಲಿನಂತೆ ಕೇರ್ ಬೇಕು ನಿನ್ನಿಂದ ಅಂತ ಕೂಡ ನಿಮ್ಮ ಪರ್ಸನ್ ಹೇಳ್ತಿರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ಆದರೆ ಅವ್ರಿಗೆ ಅದನ್ನು ನಿಮ್ಮ ಹತ್ರ ಡೈರೆಕ್ಟಾಗಿ ಬಂದು ಓಪನ್ ಆಗಿ ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅದನ್ನು ಯಾವ ರೀತಿ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಕೂಡ ಇಲ್ಲಿ ಅವರು ಒಂದು ಕನ್ಫ್ಯೂಷನಲ್ಲಿ ಕೂಡ ಇರೋವಂಥದ್ದು ಇದೆ. ನನಗೆ ಹೇಳಲ್ಲ ಬೇಡವಾ, ಇಲ್ಲ ಅವರೇ ಅರ್ಥ ಮಾಡ್ಕೊತಾರಾ ಅಂತ ಕೂಡ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಿರೋವಂಥದ್ದು ಕೂಡ ಇಲ್ಲಿ ಇದೆ. ನನ್ನ ಪರ್ಸನ್ನೇ ನನ್ನನ್ನು ಅರ್ಥ ಮಾಡ್ಕೊಂಡು ಅವರೇ ಮಾತಾಡ್ತಾರೆ, ಅವರೇ ನನ್ನನ್ನು ಮತ್ತೆ ಕೇರ್ ಮಾಡ್ತಾರೆ, ಮತ್ತೆ ಮೊದಲಿನಂತೆ ಪ್ರೀತಿ ಮಾಡ್ತಾರೆ ಅಂತ ಕೂಡ ಅವರು ಫೀಲ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಸೈಲೆಂಟ್ ಆಗ್ತಿರೋವಂಥದ್ದು ಕೂಡ ಇಲ್ಲಿ ಇದೆ. ಕೆಲವೊಂದು ಸಾರಿ ನಾನೇ ಮಾತಾಡಿಸ್ಬಿಡ್ಲಾ ಅಂತ ಅಂದ್ಕೊಂಡು ನಾನೇ ಮತ್ತೆ ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ನಾನೇ ಪ್ರಯತ್ನ ಪಡಲ, ಅವಾಗ ನನ್ನ ಪರ್ಸನ್ ಮೊದಲಿನಂತೆ ಆಗ್ತಾರೆ ಅಂತ ಕೂಡ ಇಲ್ಲಿ ನಿಮ್ಮ ಪರ್ಸನ್ ಫೀಲ್ ಮಾಡ್ತಿರೋವಂಥದ್ದು, ಯೋಚನೆ ಮಾಡ್ತಿರೋವಂಥದ್ದು ಕೂಡ ಖಂಡಿತ ಇಲ್ಲಿ ಇದೆ. ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಫೋಟೋನ ನೋಡ್ತಾ ಫೀಲ್ ಮಾಡ್ತಿರೋವಂಥದ್ದು ಕೂಡ ಇದೆ. ಕೆಲವೊಂದು ಮೆಮೊರೀಸ್ನ ಮೆಲ್ಕಾಗ್ತಿರುವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ನೀವು ಅವ್ರ ಜೊತೆ ಇದ್ದಂಥ ದಿನಗಳನ್ನು, ಅಥವಾ ನೀವು ಅವರು ಕಳೆದಂಥ ಒಂದು ಮಧುರವಾದ ಕ್ಷಣಗಳನ್ನು, ನೀವು ನಿಮ್ಮ ಪರ್ಸನ್ ಎಲ್ಲಾದರೂ ಹೊರಗಡೆ ಹೋಗಿರೋವಂಥದ್ದು ಒಂದು ಪಿಕ್ ತಗೊಂಡಿರೋವಂಥದ್ದು, ಅಥವಾ ಎಲ್ಲಾದರೂ ಇರೋವಂಥದ್ದು, ಅವ್ರ ಹತ್ರ ಒಂದು ಮೆಮೊರಿ ಇದ್ದರೆ ಆ ಮೆಮೊರಿನ ಮತ್ತೆ ಏನು ಹೇಳ್ತಾರೆ, ಮತ್ತೆ ಅದನ್ನು ಮೆಲ್ಕಾಗ್ತಿರೋವಂಥದ್ದು.
ಈ ಟೈಮಲ್ಲಿ ನಾನು ನನ್ನ ಪರ್ಸನ್ ಈ ರೀತಿ ಇತ್ತು, ಸಡನ್ನಾಗಿ ಈ ರೀತಿ ಆಯಿತು ಅಂತ ಕೂಡ ಒಂದೇ ಮೇಲೆ ಮೆಲ್ಕಾಗ್ತಿರೋವಂಥದ್ದು ಕೂಡ ಖಂಡಿತ ಇಲ್ಲಿ ಬರ್ತಾ ಇದೆ. ಅವ್ರ ಹೃದಯದ ತುಂಬಾ ಅಳ್ತಿರೋವಂಥದ್ದು ಇದೆ, ಮನಸ್ಸಲ್ಲೇ ಅಳ್ತಿದ್ದಾರೆ ಅವರು. ನಿಮ್ಮ ಪರ್ಸನ್ನು ಡೈರೆಕ್ಟಾಗಿ ಹೇಳೋದಕ್ಕೂ ಆಗ್ತಿಲ್ಲ, ಮತ್ತು ಅವ್ರಿಗೆ ಓಪನ್ ಅಪ್ ಆಗಿ ಮಾತಾಡೋದಕ್ಕಾಗ್ತಿಲ್ಲ, ಓಪನ್ ಅಪ್ ಆಗಿ ಅವರ ದುಃಖನ ಕೂಡ ಹೇಳ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅದರಿಂದ ಅವ್ರ ಮನಸ್ಸಿನಲ್ಲೇ ದುಃಖ ಪಡ್ತಿರೋವಂಥದ್ದು ಇದೆ, ಮನಸ್ಸಲ್ಲೇ ಮಾತಾಡ್ಕೊಳ್ತಿರೋ ಅಂಥದ್ದು ಕೂಡ ಇದೆ. ನಿಮ್ಮ ಪರ್ಸನ್ ನಿಮ್ಮನ್ನು ನೆನೆಸ್ಕೊಂಡು ನಿಮ್ಮನ್ನು ಅವರು ಈ ಪರಿಸ್ಥಿತಿನಲ್ಲಿ ನೋಡೋದಕ್ಕೆ ಕೂಡ ಆಗ್ತಿಲ್ಲ. ಕೆಲವ್ರಿಗೆ ಎರಡೆರಡೆ ಎನರ್ಜಿ ಬರ್ತಾಯಿದೆ. ನಾನು ಇಲ್ದಲ್ಲಿ ಈಗ ಹೇಗೆ ಇವ್ರು ಖುಷಿಯಾಗಿರ್ತಾರೆ ಅಂತ ಕೂಡ ಕೆಲವರು ಇಲ್ಲಿ ಯೋಚನೆ ಮಾಡ್ತಿರೋ ಅಂಥದ್ದು ಇದೆ. ಕೆಲವರು ನಾನು ಇಲ್ದಲೇ ನನ್ನ ಪರ್ಸನ್ ಪರಿಸ್ಥಿತಿ ಈ ರೀತಿ ಆಯ್ತಲ್ಲ, ಹಿಂಗೆ ಇದ್ದರೆ ಮುಂದೆ ಹೇಗೆ ಅಂತ ಕೂಡ ಯೋಚನೆ ಮಾಡ್ತಿರೋ ಅಂಥದ್ದು ಕೂಡ ಇಲ್ಲಿ ಇದೆ. ನೀವಿಲ್ಲದೆ ಇರೋ ದಿನಗಳನ್ನು, ಕ್ಷಣಗಳನ್ನು ಅವರಿಂದ ಕಳೆಯೋದಕ್ಕೆ ಆಗ್ತಾಯಿಲ್ಲ. ನೀವು ಅವ್ರಿಗೆ ಬೇಕೇ ಬೇಕು, ಅವ್ರಿಗೆ ಮಾತ್ರ ಬೇಕು, ಅವರಂತೆಯೇ ಇರಬೇಕು ಅನ್ನೋಂಥ ಯೋಚನೆ ಕೂಡ ನಿಮ್ಮ ಪರ್ಸನಲ್ಲಿ ಮಾಡ್ತಿರೋವಂಥದ್ದು ಇದೆ. ಕೆಲವರು ಇಲ್ಲಿ ಕನ್ಸೀವ್ ಆಗಿ ಇರೋರಿಗೆ ಅವಳಿ ಜವಳಿ ಪಾಪು ಆಗೋವಂಥದ್ದು ಕೂಡ ಇಲ್ಲಿ ಬರ್ತಾಯಿದೆ. ಗೊತ್ತಿಲ್ಲ, ಈ ರೀಡಿಂಗಲ್ಲಿ ಚಾನಲ್ ಆಗ್ತಾಯಿದೆ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾರೆಲ್ಲ ಕನ್ಸೀವ್ ಇದ್ದೀರಾ, ಕೆಲವರಿಗೆ ಇಲ್ಲಿ ಅವಳಿ ಜವಳಿ ಪಾಪು ಆಗುವಂಥದ್ದು, ಒಂದು ಗಂಡು ಒಂದು ಹೆಣ್ಣು ಪಾಪು ಆಗುವಂಥದ್ದು ಚಾನ್ಸ್ ಕೂಡ ಇಲ್ಲಿ ಇರೋವಂಥದ್ದು ಇದೆ, ಆಗುತ್ತೆ ಅಂತ ಬರ್ತಾಯಿದೆ. ಮತ್ತು ಯಾವ ರೀತಿ ಇದೆ ಅಂದರೆ ನಿಮ್ಮ ಪರ್ಸನ್ ಎನರ್ಜಿ ಯಾರು ಏನೇ ಮಾಡಿದ್ರು ಕೂಡ ಎರಡು ದೇಹ ಒಂದೇ ಉಸಿರು ಅನ್ನೋ ರೀತಿಯಲ್ಲಿ ಯಾವಾಗಲೂ ದೂರ ಇದ್ದರೂ ಕೂಡ ನೀವು ಜೊತೆಯಲ್ಲೇ ಇರೋ ಅಂಥ ಒಂದು ಎನರ್ಜಿ, ಒಂದು ಸೋಲ್ಮೇಟ್ ಎನರ್ಜಿ ಇರೋವಂಥದ್ದು ಕೂಡ ಇಲ್ಲಿ ಇದೆ. ನೋಡೋರ ಕಣ್ಣಿಗೆ ಇವ್ರು ದೂರ ಇದ್ದಾರೆ ಅಂತ ಅನಿಸಿದ್ರು ಕೂಡ ಖಂಡಿತವಾಗ್ಲೂ ನೀವು ದೂರ ಇರೋ ಅಂಥ ವ್ಯಕ್ತಿಗಳಲ್ಲ. ಎಷ್ಟೇ ದೂರ ಇದ್ದರೂ ಮನಸ್ಸಿಂದ ನೀವು ಹತ್ರ ಇರೋವಂಥ ವ್ಯಕ್ತಿಗಳಾಗಿರ್ತೀರ ನೀವು, ನಿಮ್ಮ ಪರ್ಸನ್. ತುಂಬಾ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು. ನಿಮ್ಮ ಪರ್ಸನ್ ತುಂಬ ಯೋಚನೆ ಮಾಡ್ತಿರೋವಂಥದ್ದು, ಫೀಲ್ ಮಾಡ್ತಿರೋವಂಥದ್ದು ಕೂಡ ಇದೆ. ನಿಮ್ಮ ಖುಷಿಗೋಸ್ಕರ ಏನು ಮಾಡಬೇಕು, ಅವ್ರು ಮತ್ತೆ ಮೊದಲಿನಂತೆ ಖುಷಿಯಾಗಿರೋದಕ್ಕೆ ನನ್ನಿಂದ ಏನು ಮಾಡಬೇಕು, ನಾನು ಏನು ಮಾಡಿದ್ರೆ ಅವ್ರು ಮೊದಲಿನಂತೆ ಆಗ್ತಾರೆ ಅಂತ ಕೂಡ ನಿಮ್ಮ ಪರ್ಸನ್ ಫೀಲ್ ಮಾಡ್ತಿರೋವಂಥದ್ದು ಇಲ್ಲಿ ಚೆನ್ನಾಗಾಗ್ತಾಯಿದೆ. ಕೆಲವರು ನಿಮ್ಮ ಪರ್ಸನ್ ನಿಮಗೋಸ್ಕರ ಲವ್ ಬರ್ಡ್ಸ್ ಅಥವಾ ಪ್ಯಾರಟ್ ಪಕ್ಷಿಗಳನ್ನು ತಂದು ಮನೆಯಲ್ಲಿ ಇಡೋವಂಥದ್ದು ಕೂಡ ಇಲ್ಲಿ ಇದೆ. ಆದ್ದರಿಂದ ಅದ್ರ ಜೊತೆ ಖುಷಿಯಾಗಿರ್ತೀರ ನೀವು. ನನ್ನ ಪರ್ಸನ್ನ ಪಕ್ಷಿಗಳ ಜೊತೆ ಚೆನ್ನಾಗಿರ್ತಾರೆ, ಅದನ್ನ ನೋಡ್ಕೊಂಡು ಅವ್ರ ಮನಸ್ಸು ಹಗುರ ಆಗುತ್ತೆ ಅನ್ನೋವಂಥ ಒಂದು ಫೀಲ್ ಕೂಡ ಮಾಡ್ತಾ ಇರೋವಂಥದ್ದು ಇದೆ. ಮತ್ತು ಮನೆಗೆ ಮೀನುಗಳನ್ನು, ಕಲರ್ ಫಿಶನ್ನು ತಂದಿಡೋ ಅಂಥದ್ದು ಕೂಡ ಇದೆ ನಿಮಗೋಸ್ಕರ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ನಡೆಯೋ ಅಂಥದ್ದು ಅವರ ಮನಸ್ಸಿಗೆ ಗೊತ್ತಾಗ್ತಾ ಇದೆ. ಅವ್ರ ಮನಸ್ಸಿನಲ್ಲಿ ಏನು ನಡೀತಿದೆ ಅದು ನಿಮ್ಮ ಮನಸ್ಸಿಗೂ ಕೂಡ ಗೊತ್ತಾಗ್ತಾ ಇದೆ. ಆದರೆ ಖಂಡಿತ ಇಲ್ಲಿ ಇಬ್ರಿಗೂ ಒಂಥರ ಬೇಡ, ಇಲ್ಲಿ ಕೆಲವರಿಗೆ ಈಗೋ ತುಂಬಾ ತಡೀತಿದೆ, ಕೆಲವರಿಗೆ ಈಗೋ ಅನ್ನೋದೇ ಇಲ್ಲ. ಪ್ರತಿ ಕ್ಷಣ ಕೂಡ ನಿಮ್ಮ ಪರ್ಸನ್ನು ಅವ್ರು ಏನೇ ಕೆಲಸ ಮಾಡ್ತಾ ಇರಲಿ, ಏನೇ ಮಾಡ್ತಾ ಇರಲಿ, ಅವ್ರು ಯಾರ ಜೊತೆ ಇದ್ದರೂ ಕೂಡ ಅವರು ನಿಮ್ಮ ನೆನಪಿನಲ್ಲೇ, ನಿಮ್ಮ ಒಂದು ಗುಂಗಿನಲ್ಲೇ ಇರೋವಂಥದ್ದು ಇಲ್ಲಿ ನಿಮ್ಮ ಪರ್ಸನ್ ಫೀಲ್ ಮಾಡ್ತಿರೋವಂಥದ್ದು. ಯಾರ ಜೊತೆ ಇದ್ದರೂ ಕೂಡ ನಿಮ್ಮ ಜೊತೆನೇ ಇದ್ದೀನಿ ಅನ್ನೋ ಒಂದು ಫೀಲಲ್ಲಿ ನಿಮ್ಮ ಪರ್ಸನ್ ದಿನಗಳನ್ನು ಕಳೀತಿರೋ ಅಂಥದ್ದು ಇಲ್ಲಿ ಚಾನಲ್ ಆಗ್ತಾ ಇದೆ. ಮತ್ತು ನಾನು ನನ್ನ ಪರ್ಸನ್ ಯಾವಾಗ ಜೊತೆಯಲ್ಲಿ ಇರೋದು ಚೆನ್ನಾಗಿರೋದು ಅಂತ ಕೂಡ ನಿಮ್ಮ ಪರ್ಸನ್ ಒಂದು ಫೀಲ್ ಮಾಡ್ತಾ ಇದ್ದಾರೆ. ಒಂದೇ ಛತ್ರಿ ಕೆಳಗಡೆ ಮಳೆಯಲ್ಲಿ ಜೊತೆಯಲ್ಲಿ ಯಾವಾಗ ನಾನು ನನ್ನ ಪರ್ಸನ್ ಮತ್ತು
ನಡೆಯುವಂಥ ದಿನಗಳು ಬರುತ್ತೆ ಅಂತ ಕೂಡ ನಿಮ್ಮ ಪರ್ಸನ್ ಫೀಲ್ ಮಾಡ್ತಿರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾ ಇದೆ. ಆ ದಿನಗಳು ಬರುತ್ತಾ ಮತ್ತೆ ನಮ್ಮ ಜೀವನದಲ್ಲಿ ಎಲ್ಲ ಬರೋದಿಲ್ವಾ, ಏನಾಗ್ಬೋದು ಅಂತ ಕೂಡ ಅವರು ಫೀಲ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಾರಿ ನಿಮ್ಮ ಪರ್ಸನ್ನು ಫೋನನ್ನು ಕೈಗೆ ತಗೊಂಡು ನಿಮಗೆ ಫೋನ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಹಾಗೆ ಸೈಲೆಂಟ್ ಆಗ್ತಿರೋವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾ ಇದೆ. ಬೇಡ ಅವರೇ ಮಾಡಲಿ ಅಂತ ಕೂಡ ಕೆಲವರು ಸುಮ್ಮನೆ ಆಗ್ತಿರೋವಂಥದ್ದು ಇದು ಕೆಲವರಿಗೆ ಮಾತ್ರ, ಎಲ್ಲರಿಗೂ ಇಲ್ಲ. ಮೆಸೇಜ್ ಮಾಡೋದಕ್ಕೂ ಕೂಡ ಹೋಗ್ತಾರೆ, ಬೇಡ ನಾನು ಯಾಕೆ ಮಾಡಬೇಕು ಅಂತ ಕೂಡ ಅವರು ಸೈಲೆಂಟ್ ಆಗಿರೋ ಅಂಥದ್ದು ಇದೆ. ಫೋನ್ ಮಾಡೋದಕ್ಕೂ ಕೂಡ ಫೋನ್ ಎತ್ಕೊಂಡು ಕಾಲಿಂಗ್ ಹೋಗಿ ಕ್ಯಾನ್ಸಲ್ ಆಗಿರೋ ಅಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ನಾನು ಯಾಕೆ ಮಾತಾಡಬೇಕು, ಅವರೇ ಮಾತಾಡಲಿ ಅಂತ ಯೋಚನೆ ಮಾಡ್ತಿರೋವಂಥದ್ದು ಕೂಡ ಇದೆ. ಆದರೆ ಖಂಡಿತ ಪ್ರೀತಿನಲ್ಲಿ ಯಾರಾದ್ರೊಬ್ಬರು ಸೋಲ್ಲೇಬೇಕು. ಸೋತ್ರೆ ಮಾತ್ರ ಗೆಲುವು ಅನ್ನೋದು ಸಿಗುತ್ತೆ, ಮತ್ತು ಖುಷಿ ಅನ್ನೋದು ಇರುತ್ತೆ ಆ ಪ್ರೀತಿನಲ್ಲಿ ಅನ್ನೋವಂಥ ಒಂದು ಚಾನಲ್ ಮೆಸೇಜ್ ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ನಿಮ್ಮಿಂದ ಅವರು ಏನನ್ನೆಲ್ಲ ಪಡ್ಕೊಂಡ್ರು, ಏನೆಲ್ಲ ಕಲಿತರು, ಅವರಿಂದ ನನ್ನಿಂದ ನನ್ನ ಪರ್ಸನ್ ಏನನ್ನು ಕಳ್ಕೊಂಡ್ರು, ನನಗಾಗಿ ಏನು ಕಳ್ಕೊಂಡ್ರು, ನನ್ನಿಂದ ಅವ್ರಿಗೆ ಏನು ಸಿಕ್ತು ಅಂತ ಕೂಡ ನಿಮ್ಮ ಪರ್ಸನ್ ಅಥವಾ ನೀವು ಫೀಲ್ ಮಾಡ್ತಿರೋವಂಥದ್ದು ಇದೆ. ಇಲ್ಲಿ ಇಬ್ಬರ ಎನರ್ಜಿ ಕೂಡ ಬರ್ತಾಯಿದೆ. ಇಲ್ಲಿ ನೀವು ನೋಡ್ತಿರೋ ಅಂಥ ನಿಮ್ಮ ಎನರ್ಜಿ ಕೂಡ ಇರ್ಬೋದು, ಮತ್ತು ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ಇಲ್ಲಿ ಚಾನಲ್ ಆಗ್ತಿರೋ ಅಂಥದ್ದು. ನೀವು ನಿಮ್ಮ ಪರ್ಸನ್ಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ನಿಮಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅದನ್ನೆಲ್ಲದನ್ನು ಒಂದು ಕಡೆ ತೂಕ ಆಗ್ತಿರೋವಂಥದ್ದು ಕೂಡ ಇಲ್ಲಿದೆ. ನಿಮ್ಮ ಪರ್ಸನ್ ಅಥವಾ ನೀವು ಅದನ್ನೆಲ್ಲ ಮತ್ತೆ ಒಂಥರ ಲೆಕ್ಕಾಚಾರ ಮಾಡ್ತಿರೋವಂಥದ್ದು ಇದೆ. ಕೆಲವೊಬ್ಬರು ಇಲ್ಲಿ ಲೆಕ್ಕಾಚಾರ ಮಾಡ್ತಿದ್ದಾರೆ, ನಾನು ಜಾಸ್ತಿ ಕಳ್ಕೊಂಡಿದ್ದೀನ ಈ ವ್ಯಕ್ತಿಗಾಗಿ, ನನ್ನ ಪರ್ಸನ್ಗಾಗಿ, ಅಥವಾ ನನ್ನ ಪರ್ಸನ್ ಕಳ್ಕೊಂಡಿದ್ದಾರೆ ನನಗೋಸ್ಕರ ಅವ್ರ ಲೈಫಲ್ಲಿ ಏನನ್ನು ಕಳ್ಕೊಂಡಿದ್ದಾರೆ ನನಗಾಗಿ, ಏನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ನಾನು ಅವ್ರಿಗೆಲ್ಲ ಅವ್ರಿಗಾಗಿ ಏನನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಂತ ಒಂದು ಫೀಲ್ ಮಾಡ್ತಿರೋವಂಥದ್ದು ನಿಮ್ಮ ಪರ್ಸನ್ ಇಲ್ಲಿ, ಅಥವಾ ನೀವು ಫೀಲ್ ಮಾಡ್ತಿರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ಆದರೆ ಏನೇ ಸ್ಯಾಕ್ರಿಫೈಸ್ ಮಾಡಿ ಕೂಡ ಇವತ್ತು ಅದು ಯಾವುದಕ್ಕೂ ಅರ್ಥನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗೋಗಿದೆ ನಮ್ಮ ಪ್ರೀತಿ ಅಂತ ಕೂಡ ಇಲ್ಲಿ ಫೀಲ್ ಮಾಡ್ತಾ ಇದ್ದೀರಾ ನೀವು ಮತ್ತು ನಿಮ್ಮ ಪರ್ಸನ್. ನಾವೇನೇ ಸ್ಯಾಕ್ರಿಫೈಸ್ ಮಾಡಿ ಕೂಡ ಈ ಪ್ರೀತಿಗೆ ಇವತ್ತು ಅರ್ಥ ಇಲ್ಲದಾಗ ಆಗಿದೆ. ಪ್ರೀತಿ ಇಷ್ಟೇನಾ, ಮತ್ತು ನನ್ನ ಪ್ರೀತಿ ನನಗೆ ಸಿಗೋದಿಲ್ವ ಅಂತ ಕೂಡ ಕೆಲವರು ಇಲ್ಲಿ ಯೋಚನೆ ಮಾಡ್ತಿರೋವಂಥದ್ದು ಚಾನಲ್ ಆಗ್ತಾಯಿದೆ. ಅದೇ ಹೇಗೆ ಅಂದರೆ ನೀವು ಅಥವಾ ನಿಮ್ಮ ಪರ್ಸನ್ ಒಂದು ಚೂರು ಪ್ರೀತಿ ಕೊಟ್ಟರೆ ಅದು ಅಗಾಧವಾಗಿ ಯಾವ ರೀತಿ ಅಂದರೆ, ನೀವು ಒಂದು ಸಾಸಿವೆ ಕಾಳಷ್ಟು ಕೊಟ್ಟರೆ ಅದರ 10ರಷ್ಟು ಅದರ ದುಪ್ಪಟ್ಟು ನಿಮಗೆ ಮತ್ತೆ ಪ್ರೀತಿ ಸಿಗುವಂಥದ್ದು ಇದೆ. ಅಥವಾ ಅದು ನೀವಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು, ನಿಮಗೆ ಏನು ಸಿಗುತ್ತೆ ಅದನ್ನು ಡಬಲ್ಲಾಗಿ ನೀವು ಅವರಿಗೆ ಕೊಡೋವಂಥ ವ್ಯಕ್ತಿಗಳಾಗಿರ್ತೀರ, ನೀವು ಅಥವಾ ನಿಮ್ಮ ಪರ್ಸನ್ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇದು ಒಂದು ಟಾಪಿಕ್, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ಅಂಥ ಒಂದು ಟಾಪಿಕ್ ಆಗಿತ್ತು. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.